ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಹೊಸ ನೆಕ್ ಡಿಸೈನ್ನ ತೊಗೊಂಡು ಬಂದಿದ್ದೀನಿ. ಇವತ್ತಿನ ಕಟ್ಟಿಂಗಿನ ಪ್ಯಾಟರ್ನ್ ಈ ರೀತಿಯಾಗಿದೆ. ನೋಡಿ ಈ ರೀತಿ ಇದೆ. ಆದರೆ ಇಲ್ಲಿ ಓಪನ್ ಆಗುತ್ತೆ. ಈ ಓಪನ್ ಆದಮೇಲೆ ಇಲ್ಲಿ ಒಂದು ಸ್ಮಾಲ್ ಬಟನ್ ಬರುತ್ತೆ. ಈ ರೀತಿಯಾಗಿರುತ್ತೆ ಡಿಸೈನು. ಇದನ್ನು ಫ್ಯೂಸಿಂಗಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋಣ ಫಸ್ಟಿಗೆ. ಆಮೇಲೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ನಾನು ನಿಮ್ಗೆ ಹೇಳಿರೋ ಥರ ನಾನು ಯಾವ್ಯಾವ ಡಿಸೈನ್ನ ಮಾಡ್ತೀನಿ ಅದನ್ನು ನಾನು ಮಾಡೋ ರೀತಿಯಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಯಾಕಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಡಿಸೈನ್ಸ್ನ ಮಾಡ್ತಾರೆ. ಅವರವರ ರೀತಿಯಲ್ಲಿ ಅವರು ಡಿಸೈನ್ ಮಾಡುವಾಗ ನಾವು ನಮ್ಮದೇ ಆದಂಥ ಡಿಸೈನ್ಗಳನ್ನ ನಾವು ಮಾಡಬೇಕಾಗುತ್ತಲ್ವ. ಹಾಗಾಗಿ ಈಗ ಫಸ್ಟಿಗೆ ನಾನು ಫ್ಯೂಸಿಂಗಲ್ಲಿ ನೆಕ್ಕನ್ನು ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ನೆಕ್ಗೆ ಬೇಕಾಗುತ್ತೆ ಅಂತ ಅಂದಾಜಲ್ಲಿ ಅಥವಾ ಈ ಥರ ಪ್ಯಾಟರ್ನ್ಸ್ನ ಇಟ್ಕೊಂಡು ಎಷ್ಟು ಮಾರ್ಜಿನ್ನ ಬಿಡಬೇಕಾಗುತ್ತೆ ಅದನ್ನು ನೋಡಿಕೊಂಡು ನಾವು ಫ್ಯೂಸಿಂಗ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಫ್ಯೂಸಿಂಗ್ ಹಾಕುವಾಗ ಈ ಥರ ಡಬಲ್ ಫೋಲ್ಡಿಂಗ್ನ ಮಾಡ್ಕೊಳ್ತೀನಿ ನಾನು. ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ನೋಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಇಲ್ಲಿಂದ 1.5 ಇಂಚ್ ಇರಬೇಕು ಅಥವಾ 1 ಇಂಚ್ ಇದ್ದರೂ ಓಕೆ. 1 ಇಂಚು 1/4 ಇಂಚು ನೀವು ಯಾವ ಗ್ಯಾಪಲ್ಲಿ ಬೇಕು. ನಾನು ಇದಕ್ಕೆ 1/4 ಇಂಚನ್ನ ತೊಗೊಳ್ತೀನಿ, ಯಾಕಂದರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈಗ ಇಲ್ಲಿ ನೋಡ್ಕೊಳ್ತೀನಿ 1/4 ಇಂಚು. ನೀವು ಟೇಪಲ್ಲಿ ಬೇಕಾದರೂ ನೋಡ್ಕೋಬೋದು ಯಾವ ರೀತಿಯಾಗಿ ಅಂತ ತೋರಿಸ್ತೀನಿ. ನೋಡಿ, ಈ ಪ್ಯಾಟರ್ನ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ 1/4 ಇಂಚಿಗೆ ಬರುತ್ತಾ ಅಂತ ಕರೆಕ್ಟಾಗಿದೆ. ಇದನ್ನು ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ತೀನಿ, ತೋರಿಸ್ತೀನಿ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅಂತ. ಅಕಸ್ಮಾತ್ ನಿಮಗೆ ಫ್ಯೂಸಿಂಗ್ ಜಾಸ್ತಿ ಇದೆ ಅಂದರೆ ನೀವು ಮಾರ್ಕಿಂಗ್ ಆದಮೇಲೆ ಕೂಡ ಟ್ರಿಮ್ ಮಾಡ್ಕೋಬೋದು ಆ ಕಡೆ ಲಾಸ್ಟಲ್ಲಿ, ಆಯಿತಾ. ಇವಾಗ ಇದನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಫಸ್ಟು ನೀವು ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ತೀರಾ ಅದನ್ನು ಪಕ್ಕಾ ನೀಟಾಗಿ ಇಟ್ಕೋಬೇಕಾಗುತ್ತೆ. ಫ್ಯಾಬ್ರಿಕ್ ನೀಟಾಗಿಲ್ಲ ಅಂದರೆ ಒಂದು ಪಾಯಿಂಟು ಕೂಡ ಫ್ಯೂಸಿಂಗ್ ಅನ್ನೋದು ಹೆಚ್ಚು ಕಮ್ಮಿ ಬರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಗುಂಡ್ಪಿನ್ನನ್ನು ಹಾಕ್ಕೊಳ್ತೀನಿ. ಫಸ್ಟಿಗೆ ನಾನು ಸ್ಟಿಪ್ಪಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾನು ಗುಂಡ್ಪಿನ್ನನ್ನು ಹಾಕ್ಕೊಂಡು ಮಾರ್ಕಿಂಗ್ ಮಾಡ್ಕೊಳ್ತೀನಿ. ಬರೋ ವಿಡಿಯೋಗಳಲ್ಲಿ ತುಂಬ ಡಿಸೈನ್ಸ್ಗಳನ್ನ ನಾನು ತೋರ್ಸೋಕ್ಕಾಗಲಿಲ್ಲ ಫ್ರೆಂಡ್ಸ್. ಇನ್ಮೇಲೆ ಡಿಸೈನ್ಸ್ಗಳನ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬರೀ ಕಟ್ಟಿಂಗ್ ವಿಡಿಯೋಗಳನ್ನೇ ಹಾಕ್ತಾ ಹೋದೆ. ಹಾಗಾಗಿ ನೋಡಿ, ನೀವು ಕಲರ್ ಮಾರ್ಕಿಂಗಾರು ತೊಗೊಳ್ಳಿ, ಇಲ್ಲ ಪೆನ್ಸಿಲು ಪೆನ್ನು ಯಾವುದಾದ್ರೂ ತೊಗೊಳ್ಳಿ. ಈ ರೀತಿಯಾಗಿ ಇಟ್ಕೊಳ್ಳಿ. ಫ್ಯೂಸಿಂಗು ಎಷ್ಟು ಬೇಕು ಅಂತ ಇಲ್ಲಿ ತೋರಿಸಿದ್ದೀನಲ್ಲ, ಇದನ್ನು ನಾನು ಕಟ್ಟಿಂಗ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಫ್ಯೂಸಿಂಗ್ ಇಟ್ಕೊಂಡು ಇಲ್ಲಿ ಕಲರ್ ಮಾರ್ಕಿಂಗ್ ತೊಗೊಂಡಿದ್ದೀನಿ ನಾನು. ಇಲ್ಲೇನು ನಾನು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ನಾನು ಇನ್ನೌಟ್ ಮಾಡ್ಕೊಳ್ಳೋದ್ರಿಂದ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಒಬ್ಬೊಬ್ಬರು ಫಸ್ಟೇ ಸ್ಟಿಚ್ ಅಟ್ಯಾಚ್ ಮಾಡ್ಕೊಂಬಿಟ್ಟು ಫ್ಯೂಸಿಂಗಲ್ಲಿ ಆಮೇಲೆ ಇದು ಮಾಡ್ತಾರೆ. ನಾನು ಇದನ್ನು ಎಕ್ಸ್ಟ್ರಾ ಫ್ಯಾಬ್ರಿಕ್ಕಿಗೆ ಐರನ್ ಮಾಡಿಕೊಂಡು ಆಮೇಲೆ ಇದನ್ನು ಸ್ಟಿಚಿಂಗ್ ಮಾಡ್ತೀನಿ. ಅದು ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಆದಷ್ಟು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಯಾಕಂದರೆ ಆಲ್ರೆಡಿ 2 ವರ್ಷ ಮೇಲಾಯಿತು, ನಂದು 1 ವರ್ಷ ಮೇಲಾಯಿತು, ಮಾನಿಟೈಸೇಷನ್ ಆಯಿತು. ಬಟ್ ವಿಡಿಯೋ ಓಡ್ತಾ ಇಲ್ಲ, ಏನಂತ ಗೊತ್ತಿಲ್ಲ. ಹಾಗಾಗಿ ಈಗ ಸ್ಟಿಚಿಂಗ್ ವಿಡಿಯೋಗಳನ್ನ ಹಾಕ್ತಾಯಿದ್ದೀನಿ. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದೆ ಹೋಗಲಿಕ್ಕೆ ಹೆಲ್ಪ್ ಮಾಡಿ. ದಿನ ಸ್ಟಿಚ್ ಮಾಡೋದ್ರಿಂದ ಒಳ್ಳೊಳ್ಳೆ ಡಿಸೈನ್ಗಳನ್ನ ತೋರಿಸ್ತೀನಿ. ನಾನು ಮನೆಯಲ್ಲೇ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಆದಷ್ಟು ಡಿಸೈನ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಬೊಟಿಕಲ್ಲಿ ಬೇರೆ ರೀತಿಯಲ್ಲಿ ಸ್ಟಿಚ್ ಮಾಡ್ತಾರೆ, ಮನೆಯಲ್ಲಿ ಬೇರೆ ರೀತಿಯಲ್ಲಿ ಸ್ಟಿಚ್ ಮಾಡ್ತಾರೆ. ಮನೆಗೂ ಮತ್ತು ಬೊಟಿಕ್ಕಿಗೂ ಸ್ವಲ್ಪ ಡಿಫ್ರೆನ್ಸ್ ಅಂತೂ ಬಂದೇ ಬರುತ್ತೆ. ಕೆಲವೊಂದು ಸರ್ತಿ ಮನೆಯಲ್ಲಿ ಮಾಡುವಂಥ ಡಿಸೈನ್ಗಳು ಕೂಡ ಬೊಟಿಕ್ ಸ್ಟೈಲಲ್ಲೇ ಬರುತ್ತೆ. ಅದು ನಾವು ಯಾವ ರೀತಿಯಾಗಿ ಫಿನಿಶಿಂಗ್ನ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆಯಿತಾ. ನಮ್ಮ ಹತ್ರ ಇಷ್ಟು ಡಿಸೈನ್ ಮಾಡಿಸ್ತಾರೆ ಅಂತ ಅಂದ್ಕೊಂಡ್ರೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದನೇ ನಮಗೆ ಕಸ್ಟಮರು ಡಿಸೈನ್ಗೆ ತುಂಬ ಆರ್ಡರ್ಸ್ ಬರ್ತಾ ಇರುತ್ತೆ. ಹಾಗಾಗಿ ನಾನು ಶಾರ್ಟ್ಸಲ್ಲಿ ತುಂಬ ಡಿಸೈನ್ಸ್ನ ಹಾಕಿದ್ದೀನಿ. ಈಗ ವಿಡಿಯೋದಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಇವಾಗ ನಾನು ಫ್ಯೂಸಿಂಗ್ನ ಐರನ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ. ಎಷ್ಟು ನೀಟಾಗಿ ಬಂದಿದೆಯಲ್ಲ. ಫ್ಯೂಸಿಂಗ್ ಐರನ್ ಮಾಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಕಟ್ಟಿಂಗ್ ಆದಮೇಲೆ ನಾನು ಇದನ್ನು ನೀಟಾಗಿ ಫ್ಯೂಸಿಂಗ್ನ ಐರನ್ ಮಾಡ್ಕೊಂಡಿದ್ದೀನಿ. ನೀವು ಫ್ಯೂಸಿಂಗ್ ಐರನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಇದ್ರ ಮೇಲೆ ಈ ಲಾಸ್ಟಲ್ಲಿ ಸ್ಟಿಚಿಂಗ್ನ ಮಾಡ್ಕೋಬೋದು. ಈಗ ನಾನು ಇದ್ರದ್ದು ಈಗ ಫ್ಯೂಸಿಂಗ್ ಐರನ್ ಆಗಿರೋದ್ರಿಂದ ಈ ಎಡ್ಜಿಂಗಲ್ಲಿ ನಾನು ಸ್ಟಿಚಿಂಗ್ನ ಮಾಡ್ತೀನಿ. ಇದನ್ನು ಸ್ಟಿಚಿಂಗ್ ಮಾಡಿ ಯಾವ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಬೋದು ಅನ್ನೋದನ್ನು ನಾನು ಇವಾಗ ತೋರಿಸ್ತೀನಿ. ನೋಡಿ, ನಿಮಗೆ ಏನಾದರೂ ಇದು ಬಿಡುತ್ತೆ ಅಂತ ಗೊತ್ತಾದರೆ ಅದ್ರ ಮೇಲೂ ಕೂಡ ನೀವು ಸ್ಟಿಚಿಂಗ್ನ ಹಾಕ್ಕೋಬೋದು. ನಾವು ಈಸಿಯಾಗಿ ಮಾಡುವಂಥ ಮೆಥಡ್ಗಳನ್ನ ನಾವು ಕಲ್ತ್ಕೊಬಿಟ್ರೆ ನೆಕ್ಗಳನ್ನೋದು ಈಸಿಯಾಗಿ ನಾವು ಟರ್ನಿಂಗು ಮತ್ತು ಫಿನಿಶಿಂಗು ಎಲ್ಲವನ್ನು ಕೊಡ್ಬೋದು.
ಈ ಮೆಥಡ್ ನನಗೆ ಈಸಿಯಾಗಿರೋ ಎರಡು ಥರನೂ ನಾನು ತೋರಿಸ್ತಾ ಹೋಗ್ತೀನಿ. ಯಾಕಂದರೆ ಕೆಲವರು ಐರನ್ ಸ್ವಲ್ಪ ಮಾಡಲಿಕ್ಕೆ ಆಗಲ್ಲ, ಆ ಥರ ಟೈಮಲ್ಲಿ ಆ ಥರ ಸ್ಟಿಚಿಂಗ್ ಮಾಡ್ಕೊಂಡು ಮಾಡೋದನ್ನು ನಾನು ತೋರಿಸಿದ್ದೀನಿ ಕೆಲವು ಡಿಸೈನ್ಸಲ್ಲಿ. ಇದು ಕೂಡ ಅದಕ್ಕೆ ಅಪ್ಲೈ ಆಗುತ್ತೆ. ಸೇಮ್ ಡಿಸೈನ್ಗೆ ನಾವು ಫಾಲೋ ಮಾಡ್ಬೋದು, ಸೇಮ್ ಮೆಥಡ್ ಕೂಡ ಫಾಲೋ ಮಾಡ್ಬೋದು. ಈ ಥರ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಈ ಎಡ್ಜಲ್ಲಿ ನಾನು ಒಂದು ಲೈನ್ನ ಹಾಕಿ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ಇನ್ನೂ ನೀಟಾಗಿ ಬರುತ್ತೆ ಆಯಿತಾ. ಇದಾದಮೇಲೆ ನಾನು ಇದು ಮೇಯ್ನ್ ಫ್ಯಾಬ್ರಿಕ್ ಇರುತ್ತಲ್ಲ, ಮೇಯ್ನ್ ಫ್ಯಾಬ್ರಿಕ್ಕಿಗೆ ನಾನು ಈ ಫ್ಯೂಸಿಂಗ್ನ ಅಟ್ಯಾಚ್ ಮಾಡಲ್ಲ. ಇವಾಗ ಲೈನಿಂಗ್ ಏನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ಲ, ಈ ಕಟ್ಟಿಂಗ್ ಮಾಡ್ಕೊಂಡಿರೋದಕ್ಕೆ ಏನು ಪಾಯಿಂಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ನಾನು ಡೋರಿ ಎಲ್ಲ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಇದಕ್ಕೆ ಬಟನ್ ಒಂದು ಲಾಕ್ ಥರ ಬರುತ್ತಲ್ಲ, ಆ ಸ್ಟೈಲಲ್ಲಿ ಮಾಡೋದ್ರಿಂದ ಈ ರೀತಿಯಾಗಿ ನಾನು ಸ್ಟಿಚಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಈ ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟು ಮತ್ತು ನೋಡಿ ಇಲ್ಲಿ ಈ ಪಾಯಿಂಟಿಂದ ನಾನು ಈ ಪಾಯಿಂಟಿಗೆ ಕೂರಿಸ್ತಾ ಇದ್ದೀನಿ ನೋಡಿ. ನೀವು ಆಮೇಲೆ ಬೇಕಾದರೂ ಕೂರಿಸ್ಬೋದು, ಇವಾಗ ಬೇಕಾದ್ರೂ ಕೂರಿಸ್ಕೋಬೋದು, ತೊಂದರೆ ಇಲ್ಲ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಯಾವ್ಯಾವ ಥರನಾದ್ರೂ ಒಂದು ಪಾಯಿಂಟು ನಾವು ನೋಡಿಕೊಂಡು ಮಾಡ್ಕೊಬೋದು. ಕರೆಕ್ಟಾಗಿ ಪಾಯಿಂಟ್ ನಾವು ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ನೋಡಿ, ಈ ರೀತಿಯಾಗಿ ಕಟ್ ಮಾಡಿದ್ದೀನಿ. ಈಗ ನಾನೇನು ಮಾಡ್ತಿದ್ದೀನಿ ಅಂದರೆ ಇದನ್ನು ನೀಟಾಗಿ ಗುಂಪಿನ ಹಾಕ್ಕೊಳ್ತೀನಿ, ಯಾಕಂದರೆ ಸ್ವಲ್ಪ ಸ್ಟಿಫ್ನೆಸ್ಸು ಮತ್ತು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಸೆಂಟ್ರ್ ಪಾಯಿಂಟ್ ಎಲ್ಲ ಮಾಡಿಕೊಂಡು ಗುಂಪಿನನ್ನು ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ಇಲ್ಲೆಲ್ಲ ಗುಂಪಿನಗಳನ್ನು ಹಾಕ್ಕೊಂಡು ಒಂದು ಟೆಕ್ನಿಕ್ನ ನಾನು ಫಾಲೋ ಮಾಡ್ತೀನಿ. ಇದಕ್ಕೆ ಡೋರಿ ಏನೂ ಇಲ್ಲದೆ ಇರೋದ್ರಿಂದ ಇದನ್ನು ನೀವು ಫಾಲೋ ಮಾಡಿ, ಈಸಿಯಾಗಿ ಫಾಲೋ ಮಾಡುವಂಥ ಟೆಕ್ನಿಕ್ ಇದು. ಈ ರೀತಿಯಾಗಿ ಒಂದು 3 ಎಳೆಯ ದಾರವನ್ನು ತಗೊಂಡಾದಮೇಲೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟು ನಮಗೆ ತಿರುಗಿಸುವಾಗ ಈಸಿಯಾಗಿ ಬರುತ್ತೆ ನೋಡಿ. ಈ ಎಡ್ಜಿಗೆ ಇಟ್ಕೊಂಡು ನಾನೇನು ಮಾಡ್ತಾಯಿದ್ದೀನಿ, ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ಇದನ್ನು ಒಳಗಡೆ ಬಿಟ್ಕೊಳ್ತೀನಿ. ಸಾರಿ, ಇದನ್ನು ಮಾಡಬಾರ್ದು, ನೆಕ್ಸ್ಟ್ ಸ್ಟೆಪ್ಪಿಗೆ ಮಾಡಬೇಕು. ನಾನು ಮಾತಾಡ್ತಾ ಹಾಗೆ ಮಾಡಿಬಿಟ್ಟೆ. ಇದು ಫಸ್ಟು ನಾವೇನು ಮಾಡಬೇಕಂದ್ರೆ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನು ಅಟ್ಯಾಚ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಕಿಗೆ ಹೇಗೆ ಅಟ್ಯಾಚ್ ಮಾಡ್ಕೊಳ್ಳೋ ಅಂತ ತೋರಿಸ್ತೀನಿ. ಇದು ನಿಮಗೆ ಗೊತ್ತಿರೋ ಥರ ಫುಲ್ಲು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ತಾ ಇರೋದು. ನಾನು ಕನ್ಫ್ಯೂಸ್ ಆಗಿ ನಿಮಗೆ ದಾರ ಹಾಕೋದನ್ನ ಹೇಳಿಬಿಟ್ಟೆ, ಸಾರಿ. ಯಾಕಂದರೆ ಅದು ಮಾಡೋವಾಗ ಹೇಳುವಾಗ ಒಂದೊಂದು ಸರಿ ತಪ್ಪಾಗ್ಬಿಡುತ್ತೆ. ಆದರೆ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕು. ಈಗ ನಾನು ಗುಂಪಿನ್ಗಳೆಲ್ಲ ತೊಗೊಂಡು ಶೇಪು ಕರೆಕ್ಟಾಗಿ ನಾನು ಸ್ಟಿಚಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಇದಾದಮೇಲೆ ನಾವು ಮೇಯ್ನ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀವಲ್ಲ, ಆವಾಗ ನಾವು ಆ ದಾರನ ಹಾಕ್ಕೋಬೇಕಾಗುತ್ತೆ. ಈಗ ನೆಕ್ಸ್ಟು ಮೇಯ್ನ್ ಫ್ಯಾಬ್ರಿಕ್ಕಿಗೆ ನಾನು ಇದನ್ನು ರೆಡಿ ಮಾಡ್ಕೊಂಡಿರೋದು ಏನಕ್ಕೆ ಅಂದರೆ ಇಲ್ಲಿ ನೀಟಾಗಿ ಫಿನಿಶಿಂಗ್ ಕಾಣಿಸ್ಲಿ ಅಂತ. ಅಕಸ್ಮಾತ್ ನಾವು ಈ ಫ್ಯಾಬ್ರಿಕ್ಕನ್ನ ಇಟ್ಕೊಂಡು ಇದನ್ನು ಎಕ್ಸ್ಟ್ರಾ ರೆಡಿ ಮಾಡ್ಕೊಂಡು ಅಟ್ಯಾಚ್ ಮಾಡಿದಾಗ ಎಮ್ಮಿಂಗ್ ಮಾಡ್ತೀವಲ್ಲ, ಆವಾಗ ಒಂದೊಂದು ಫ್ಯಾಬ್ರಿಕ್ಕಿಗೆ ಅದು ಸೂಟ್ ಆಗೋಲ್ಲ. ಅದಕ್ಕೋಸ್ಕರ ನಾನು ಈ ಮೆಥಡ್ನ ಇವಾಗ ಫಾಲೋ ಮಾಡ್ತಾಯಿದ್ದೀನಿ. ಫಸ್ಟು ಬೇರೆ ಥರನೂ ನಾನು ಮಾಡಿದ್ದೀನಿ, ಅದು ವೀಡಿಯೋಗಳನ್ನು ಹಾಕಿದ್ದೀನಿ. ಮತ್ತು ಕೆಲವೊಂದು ಸರಿ ಫ್ಯಾಬ್ರಿಕ್ ತುಂಬ ಟ್ರಾನ್ಸ್ಪರೆಂಟ್ ಇದ್ದಾಗ ಕೂಡ ನಾವು ಆ ಥರನೇ ಮಾಡಬೇಕಾಗುತ್ತೆ, ಯಾಕಂದರೆ ಡಬಲ್ ಲೈನಿಂಗ್ ಹಾಕಿ ಕೂಡ ಮಾಡಬೇಕಾಗುತ್ತೆ. ಇವಾಗ ನಾನು ಇದನ್ನು ಉಲ್ಟಾ ಹೋಗೋ ಥರ ಅಂದರೆ ಇದು ಮೇಯ್ನ್ ಫ್ಯಾಬ್ರಿಕ್ನ ಸೀದಾದಲ್ಲಿ ಇಟ್ಕೊಂಡು ನಾನು ಅಟ್ಯಾಚ್ ಮಾಡ್ತೀನಿ. ಇದು ನಾನು ಗುಂಪಿನನ್ನು ಹಾಕ್ಕೊಳ್ತೀನಿ. ವಿಡಿಯೋ ಲೆಂತ್ ಆಗೋದ್ರಿಂದ ನಾನು ಗುಂಪಿನನ್ನು ಹಾಕ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್, ಇವಾಗ ಇದನ್ನು ನಾನು ಗುಂಪಿನನ್ನು ಹಾಕ್ಕೊಂಡಿದ್ದೀನಿ. ಎಲ್ಲೆಲ್ಲಿ ಬೇಕು ನನಗೆ ಅಲ್ಲೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಫಾಲೋ ಮಾಡಿ. ಇವಾಗ ಲೈನಿಂಗ್ನ ಹೇಗೆ ಇಲ್ಲಿ ಬೇಕಂದರೆ ನೀವು ಸ್ವಲ್ಪ ಫ್ಯಾಬ್ರಿಕ್ ಬಿಟ್ಟು ಕೂಡ ನೀವು ಅಟ್ಯಾಚ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಆವಾಗ ಟ್ರಿಮ್ ಮಾಡ್ಕೋಬೋದು. ಈಗ ಮೊದಲನೇ ಸ್ಟೆಪ್ನ ಫಾಲೋ ಮಾಡೋಣ, ನೆಕ್ಕನ್ನು ಹೇಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ. ಇದು ಆಲ್ರೆಡಿ ಫ್ಯೂಸಿಂಗಲ್ಲಿ ಮಾಡುವಾಗ ಸ್ವಲ್ಪ ತೋರಿಸಿದ್ದೀನಿ ನೋಡಿ. ಈ ಪಾಯಿಂಟ್ ಬಂದು ನಮಗೆ ಯಾವ ಪಾಯಿಂಟ್ ಬರುತ್ತೆ ಅಲ್ಲಿ ಈ ರೀತಿಯಾಗಿ ಥ್ರೆಡ್ನ ರೆಡಿ ಮಾಡ್ಕೊಳ್ತೀನಿ. ಈ ಡೋರಿ ಇರೋದಕ್ಕಾದರೆ ನೀವು ಡೋರಿನ ರೆಡಿ ಮಾಡಿಕೊಂಡು ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಇದಕ್ಕೆ ಡೋರಿ ಇಲ್ಲ, ಬಟನ್ ಮತ್ತು ಒಂದು ಸೈಡ್ ಲೂಪ್ ಬರುತ್ತಲ್ಲ, ಆ ಥರ ಮಾಡೋದ್ರಿಂದ ಈ ಮೆಥಡ್ನ ಫಾಲೋ ಮಾಡಿ. ಈಸಿಯಾಗಿ ನಮಗೆ ಶೇಪ್ ಅನ್ನೋದು ಗೊತ್ತಾಗ್ಬಿಡುತ್ತೆ ಮತ್ತು ನೀಟಾಗಿ ಟರ್ನ್ ಆಗುತ್ತೆ ಆಯಿತಾ. ಇಲ್ಲಿ ಆದಮೇಲೂ ಕೂಡ ನಿಮಗೆ ಇಲ್ಲಿ ಜಾಸ್ತಿ ಶೇಪ್ ಬೇಕಂದರೆ ನೋಡಿ, ಈ ಪಾಯಿಂಟಲ್ಲೂ ಅಷ್ಟೇ ನಿಮಗೆ ಜಾಸ್ತಿ ಶೇಪು ಬೇಕಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಸೇಮ್ ಮೆಥಡ್ನ ಫಾಲೋ ಮಾಡ್ಬೋದು. ಈ ಥರ ಚಿಕ್ಕದಾಗಿ ನೋಡಿ, ನಾನು ಇದಕ್ಕೂ ಫಾಲೋ ಮಾಡ್ತಾಯಿದ್ದೀನಿ.
ನೋಡಿ ಕರೆಕ್ಟಾಗಿ ಪಾಯಿಂಟಿಗೆ ಬನ್ನಿ. ಪಾಯಿಂಟಿಗೆ ಬಂದು ಈ ರೀತಿಯಾಗಿ ಇಟ್ಕೊಳ್ಳಿ. ಒಂದು ನೀಡಲ್ನ ಇಳಿಸ್ಕೊಳ್ಳಿ. ಒಂದು ನೀಡಲ್ನ ಇಳಿಸ್ಕೊಂಡು ಒಂದು ಚಿಕ್ಕದಾಗಿ ನಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ದಾರನ ತಗೊಂಡು ಇನ್ಸೈಡಲ್ಲಿ ಇದು ಬರಬೇಕು ನೋಡಿ, ಇದು ಇನ್ಸೈಡ್ ಬರಬೇಕು. ಅದಾದಮೇಲೆ ನೀಟಾಗಿ ಶೇಪ್ನ ತಿರುಗಿಸ್ಕೋಬೇಕು. ಶೇಪಲ್ಲಿ ನಮಗೆ ನೀಟಾಗಿ ನೀಡಲ್ನ ಇಳಿಸ್ಕೊಳ್ಳಿ. ಯಾವಾಗಲೂ ಈ ಥರ ನೀಡಲ್ ಇಳಿಸ್ಕೊಂಡು ಶೇಪ್ ತಿರುಗಿಸ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ. ಇದು ಕ್ಯಾಮ್ರಾನ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ಪಾಯಿಂಟು ನಿಮಗೆ ನೀಟಾಗಿ ಬರಬೇಕು ಅಂದರೆ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಥ್ರೆಡ್ಡು ಸೇಮ್ ಈ ಪಾಯಿಂಟಿಗೂ ನಾನು ಈ ರೀತಿಯಾಗಿ ನೋಡಿ ಇಟ್ಕೊಂಡು ಇದನ್ನು ಈ ರೀತಿ ಇಟ್ಕೊಂಡು ಇದನ್ನು ಒಳಗಡೆಯಿಂದ ತಗೋಬೇಕು. ಒಂದು ನೀಡನ್ನು ಇಳಿಸ್ಕೊಂಡು ಮತ್ತೆ ಶೇಪ್ನ ನೀಟಾಗಿ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡಾದ್ಮೇಲೆ ಇಲ್ಲೂ ಪಾಯಿಂಟ್ನ ಕರೆಕ್ಟಾಗಿ ಇಳಿಸ್ಕೊಂಡು ನೋಡಿ ಥ್ರೆಡ್ನ ನೀವು ಫಸ್ಟೇ ರೆಡಿ ಮಾಡ್ಕೊಳ್ಳಿ, ಪರವಾಗಿಲ್ಲ, ಅವಾಗ ನಿಮ್ಗೆ ಈಸಿಯಾಗಿರುತ್ತೆ. ಇಲ್ಲಾಂದರೆ ಈ ರೀತಿಯಾಗಿ 3 ಎಳೆನ ನಾನು ತೊಗೊಂಡಿದ್ದೀನಿ. ತಗೊಂಡು ಈ ರೀತಿಗೆ ಪಾಯಿಂಟ್ನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಟರ್ನ್ ಮಾಡಿಕೊಂಡು ಇದರಲ್ಲಿ ನೋಡಿ ಈ ರೀತಿಯಾಗಿ ಉಲ್ಟಾದಲ್ಲಿ ಇಟ್ಕೊಳ್ತೀನಿ. ಇಟ್ಕೊಂಡು ಇಲ್ಲಿ ನಾವು ಆಗಲೇ ಗುಂಪಿನ ಹಾಕ್ಕೊಂಡಿರೋದ್ರಿಂದ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈಗ ಸ್ಟಿಚಿಂಗ್ ಆಯಿತು. ಇದನ್ನು ಕಟ್ಟಿಂಗ್ ಮಾಡಿಕೊಂಡು ಗುಂಪಿನ್ಸ್ ಎಲ್ಲ ತಗೊಂಡು ನೀಟಾಗಿ ಬರೋಣ. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ಥರ ನ್ಯಾಚ್ ಹಾಕ್ಕೊಳ್ಳೋದು ನಾನು ಆಲ್ರೆಡಿ ಎಲ್ಲ ವೀಡಿಯೋಗಳಲ್ಲೂ ತೋರಿಸಿದ್ದೀನಿ. ಎಲ್ಲ ಶೇಪ್ಗಳಿಗೂ ಈ ರೀತಿಯಾದಂಥ ನ್ಯಾಚ್ಗಳು ಇಂಪಾರ್ಟೆಂಟ್ ಆಗುತ್ತೆ. ನೀವು 2 ಸ್ಟಿಚ್ ಹಾಕ್ಕೊಳ್ಳೋದಾದರೂ ಹಾಕ್ಕೊಳ್ಳಿ, ಯಾಕಂದರೆ ಒಂದೊಂದು ಸರಿ ಏನಾಗುತ್ತೆ ಇದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿ ಫ್ರೆಂಡ್, ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಸ್ವಲ್ಪ ಶಾರ್ಟಲ್ಲೇ ತೋರಿಸ್ತಾ ಇದ್ದೀನಿ. ಇದು ಟರ್ನ್ ಮಾಡಿದಾಗ ಹೇಗೆ ಬರುತ್ತೆ ಅಂತ ನಿಮಗೆ ತೋರಿಸ್ಬಿಟ್ಟು ಐರನ್ ಮಾಡ್ಕೊಂಡು ಬರ್ತೀನಿ ನಾನು. ಐರನ್ ಮಾಡಿಕೊಂಡು ನೀಟಾಗಿ ನೋಡಿ ಈ ರೀತಿಯಾಗಿ ಪಾಯಿಂಟ್ ನೋಡಿ ಕರೆಕ್ಟಾಗಿ ಬಂತು. ಇಲ್ಲೂ ಅಷ್ಟೇ ಚಿಕ್ಕದಾಗಿ ಶೇಪ್ ಇತ್ತಲ್ಲ, ಅಲ್ಲೂ ಕೂಡ ನಾನು ತಗೊಂಡಿದ್ದೀನಿ ನೋಡಿ ಈ ರೀತಿ. ಈ ಪಾಯಿಂಟ್ ಅನ್ನೋದನ್ನ ಕಿನಾರಿ ಹಾಕೊಳ್ಳುವವರೆಗೂ, ಅಂದರೆ ಮೇಲೆ ಒಂದು ಸ್ಟಿಚ್ ಹಾಕಿದ್ರೆ ಇನ್ನೂ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಬೇಡ ಅಂದವ್ರಿಗೆ ಐರನ್ ಮಾಡಿ ಹಂಗೆ ಸ್ಟಿಚ್ ಮಾಡಿ, ಬೇಕು ಅಂದವ್ರಿಗೆ ಇನ್ನೂ ಪರ್ಫೆಕ್ಟ್ ಬೇಕು ಅನ್ನೋರಿಗೆ ಇದನ್ನು ನಾನು ಐರನ್ ಮಾಡ್ಕೊಂಡು ಬರ್ತೀನಿ. ಈಗ ಇದಕ್ಕೆ ಒಂದು ಸ್ಟಿಚ್ಚನ್ನ ಹಾಕ್ತಾಯಿದ್ದೀನಿ ನಾನು. ತುಂಬ ಇದು ಸ್ವಲ್ಪ ತೆಳು ಇದೆ, ಅದಕ್ಕಾಗಿ ಕಾಟನ್ ಆಗಿದ್ದಿದ್ರೆ ನಾನು ಇದೇ ರೀತಿಯಾಗಿ ಐರನ್ ಮಾಡಿ ನೀಟಾಗಿ ಬಿಟ್ಬಿಡ್ತಾ ಇದ್ದೆ. ಆದರೆ ಇದಕ್ಕೆ ಇವಾಗ ನಾನು ಒಂದು ಸ್ಟಿಚಸ್ನ ಹಾಕ್ತಾಯಿದ್ದೀನಿ, ತುಂಬ ಫಿನಿಶಿಂಗ್ ಚೆನ್ನಾಗಿ ಕಾಣಲಿ ಅಂತ ಹೇಳಿ. ನೋಡಿ ನಾವೇನು ಫ್ಯೂಸಿಂಗ್ನ ಟರ್ನ್ ಮಾಡಿದ್ದೀವಲ್ಲ ಅದನ್ನು ಇಟ್ಕೊಂಡು ನೀಟಾಗಿ ಪಾಯಿಂಟ್ ಇಲ್ಲಿ ಒಂದು ಏನಪ್ಪ ಅಂದರೆ ನೀರು ಇಳಿಸ್ಕೊಂಡು ಫಿನಿಶಿಂಗ್ ಕೊಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇದು ಎಷ್ಟು ನಾವು ಸ್ಟಿಚಿಂಗ್ ಅಟ್ಯಾಚ್ ಮಾಡುವಾಗಲೂ ಇದೇ ಸೇಮ್ ಸ್ಟಿಚ್ಚು, ಫ್ಯೂಸಿಂಗ್ ಅಟ್ಯಾಚ್ ಮಾಡುವಾಗಲೂ ಸೇಮ್ ಸ್ಟಿಚ್ಚು, ಮತ್ತು ಇದ್ರ ಮೇಲೆ ಫೈನಲ್ ಟಚ್ ಕೊಡುವಾಗಲೂ ಸೇಮ್ ಶೇಪಲ್ಲೇ ಈ ರೀತಿಯಾಗಿ ಸ್ಟಿಚಿಂಗ್ನ ಮಾಡ್ಕೊಂಡು ಬರೋಣ. ತೋರಿಸ್ತೀನಿ ಪೂರ್ತಿ ಆದಮೇಲೆ. ನೋಡಿ ಫ್ರೆಂಡ್ಸ್, ಈಗ ಫೈನಲಾಗಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ರೀತಿ ಇದೆ. ಇಲ್ಲಿ ಬಂದು ಡೋರಿ ಮತ್ತು ಬಟನ್ ಬರುತ್ತೆ ಎಷ್ಟು ಗ್ಯಾಪಲ್ಲಿ. ಇದು ಬ್ಯಾಕ್ನ ಔಟ್ಪುಟ್ಟು. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್.